ವಿಚ್ಛೇದನದ ನಂತರ ಎಲ್ಲರೂ ಅವಳ ಜೀವನ ಮುಗಿದು ಹೋಯಿತು ಎಂದುಕೊಂಡರು. ಆದರೆ ಅವಳು ಕಠಿಣ ಪರಿಶ್ರಮದಿಂದ ತನ್ನ ಅದೃಷ್ಟವನ್ನೇ ಬದಲಿಸಿಕೊಂಡಳು. ಬಿಹಾರದ ಒಂದು ಚಿಕ್ಕ ಹಳ್ಳಿ ಸೋನಪುರದಲ್ಲಿ ಒಬ್ಬ ಹುಡುಗಿ ವಾಸಿಸುತ್ತಿದ್ದಳು. ಅವಳ ಹೆಸರು ಸಂಗೀತಾ. ಸಂಗೀತಾ ತುಂಬಾ ಶಾಂತ, ಪರಿಶ್ರಮಿ ಮತ್ತು ಬುದ್ಧಿವಂತ ಹುಡುಗಿಯಾಗಿದ್ದಳು. ಅವಳ ತಂದೆ ರಾಮಪ್ರಸಾದ್ ಒಬ್ಬ ಸಣ್ಣ ರೈತರು ಮತ್ತು ತಾಯಿ ಸೀತಾದೇವಿ ಮನೆಯನ್ನಾಳುತ್ತಿದ್ದರು. ಮನೆಯ ಪರಿಸ್ಥಿತಿ ತುಂಬಾ ಚೆನ್ನಾಗಿರಲಿಲ್ಲ. ಆದರೂ ಸಂಗೀತಾಳ ತಂದೆ ತಾಯಿಗಳು ಅವಳ ಶಿಕ್ಷಣದಲ್ಲಿ ಎಂದಿಗೂ ಕೊರತೆ ಬಾರದಂತೆ ನೋಡಿಕೊಂಡರು. ಸಂಗೀತಾ ಬಾಲ್ಯದಿಂದಲೇ ಓದಿನಲ್ಲಿ ತುಂಬಾ ಚುರುಕಾಗಿದ್ದಳು. ಹಳ್ಳಿಯ ಶಾಲೆಯಲ್ಲಿ ಪ್ರತಿ ವರ್ಷವೂ ಅವಳು ಮೊದಲ ಸ್ಥಾನ ಪಡೆಯುತ್ತಿದ್ದಳು. ಅವಳ ಶಿಕ್ಷಕರು ಯಾವಾಗಲೂ ಹೇಳುತ್ತಿದ್ದರು, ಈ ಹುಡುಗಿಗೆ ಸರಿಯಾದ ಅವಕಾಶ ಸಿಕ್ಕರೆ ಅವಳು ಬಹಳ ದೂರ ಹೋಗುತ್ತಾಳೆ. ಆದರೆ ಹಳ್ಳಿಯ ವಾತಾವರಣ ಬೇರೆ ಆಗಿತ್ತು. ಹಳ್ಳಿಯ ಹಲವರು ಹೇಳುತ್ತಿದ್ದರು, ಹುಡುಗಿ ಅಲ್ವಾ, ಇಷ್ಟು ಓದಿಸಿ ಏನು ಪ್ರಯೋಜನ, ಕೊನೆಯಲ್ಲಿ ಮದುವೆಯೇ ಮಾಡಬೇಕಲ್ಲವೇ. ಆದರೆ ಸಂಗೀತಾಳ ತಂದೆ ತಮ್ಮ ಮಗಳ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದರು. ಅವರು ಯಾವಾಗಲೂ ಹೇಳುತ್ತಿದ್ದರು, ನನ್ನ ಮಗಳು ಓದುತ್ತಾಳೆ ಮತ್ತು ತನ್ನ ಕಾಲಿನ ಮೇಲೆ ನಿಂತುಕೊಳ್ಳುತ್ತಾಳೆ. ಕಾಲ ನಿಧಾನವಾಗಿ ಕಳೆಯುತ್ತಿತ್ತು. ಸಂಗೀತಾ 12ನೇ ತರಗತಿ ಪಾಸಾಗಿ ಕಾಲೇಜಿಗೆ ಸೇರ್ಪಡೆಗೊಂಡಳು. ಅವಳು ಡಾಕ್ಟರ್ ಆಗಬೇಕೆಂದು ಬಯಸುತ್ತಿದ್ದಳು. ಆದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟು ಉತ್ತಮವಾಗಿರಲಿಲ್ಲ. ದುಬಾರಿ ಶಿಕ್ಷಣ ಸಾಧ್ಯವಾಗಲಿಲ್ಲ. ಆದರೂ ಅವಳು ಓದನ್ನು ಮುಂದುವರಿಸಿದಳು. ಆದರೆ ಬಹುಶಃ ವಿಧಿಗೆ ಇನ್ನೇನೋ ಒಪ್ಪಿಕೊಂಡಿತ್ತು. ಒಂದು ದಿನ ಆಕಸ್ಮಿಕವಾಗಿ ಅವಳ ಮನೆಗೆ ಮದುವೆ ಸಂಬಂಧ ಬಂತು. ಹುಡುಗ ನಗರದಲ್ಲಿ ಕೆಲಸ ಮಾಡುತ್ತಿದ್ದನು. ಅವನ ಹೆಸರು ವಿಕಾಸ್. ವಿಕಾಸ್ ಕುಟುಂಬ ಒಳ್ಳೆಯದು ಮತ್ತು ಸ್ವಲ್ಪ ಶ್ರೀಮಂತವೂ ಆಗಿತ್ತು. ಹಳ್ಳಿಯ ಜನರು ಹೇಳಿದರು, ಇಂತಹ ಸಂಬಂಧ ಮತ್ತೆ ಮತ್ತೆ ಸಿಗುವುದಿಲ್ಲ. ಸಂಗೀತಾಳ ತಾಯಿಗೂ ಈ ಸಂಬಂಧ ಇಷ್ಟವಾಯಿತು. ಸಂಗೀತಾ ಇನ್ನೂ ಓದಲು ಬಯಸುತ್ತಿದ್ದಳು. ಆದರೆ ಮನೆಯವರ ಸಂತೋಷ ನೋಡಿ ಅವಳು ಮೌನವಾಗಿ ಬಿಟ್ಟಳು. ಕೆಲವೇ ತಿಂಗಳಲ್ಲಿ ಅವಳ ಮದುವೆ ಆಯಿತು. ಮದುವೆಯ ನಂತರ ಸಂಗೀತಾ ನಗರಕ್ಕೆ ಹೋದಳು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ತೋರುತ್ತಿತ್ತು. ಹೊಸ ಮನೆ, ಹೊಸ ಜನ, ಹೊಸ ಜೀವನ. ವಿಕಾಸ್ ಕೂಡ ಆರಂಭದಲ್ಲಿ ಅವಳೊಂದಿಗೆ ಚೆನ್ನಾಗಿ ವರ್ತಿಸುತ್ತಿದ್ದನು. ಸಂಗೀತಾ ತನ್ನ ಜೀವನ ಈಗ ಸರಿಯಾದ ದಾರಿಯಲ್ಲಿ ಸಾಗುತ್ತಿದೆ ಎಂದುಕೊಂಡಳು. ಆದರೆ ನಿಧಾನವಾಗಿ ಎಲ್ಲವೂ ಬದಲಾಗತೊಡಗಿತು. ವಿಕಾಸ್ನ ನಿಜಸ್ವಭಾವ ಹೊರಬರತೊಡಗಿತು. ಅವನು ತುಂಬಾ ಕೋಪಿಷ್ಟ ವ್ಯಕ್ತಿ. ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಗುತ್ತಿದ್ದನು. ಊಟ ಸ್ವಲ್ಪ ತಡವಾದರೂ ಅವನು ಕೋಪಗೊಳ್ಳುತ್ತಿದ್ದನು. ಸಂಗೀತಾ ಮೌನವಾಗಿ ಎಲ್ಲವನ್ನೂ ಸಹಿಸುತ್ತಿದ್ದಳು. ಮದುವೆಯ ನಂತರ ಹೀಗೆಯೇ ಇರಬಹುದೆಂದು ಅವಳು ಭಾವಿಸುತ್ತಿದ್ದಳು. ಆದರೆ ಕಾಲದೊಂದಿಗೆ ವಿಕಾಸ್ನ ವರ್ತನೆ ಇನ್ನಷ್ಟು ಕೆಟ್ಟಿತು. ಒಂದು ದಿನ ಅವನು ಸಂಗೀತಾಳಿಗೆ ಹೇಳಿದ, ನಿನಗೆ ಕೆಲಸ ಮಾಡುವ ಅಗತ್ಯವೇ ಇಲ್ಲ, ಮನೆಯ ಕೆಲಸ ಮಾಡು ಸಾಕು. ಸಂಗೀತಾಳಿಗೆ ಓದು ಮತ್ತು ಉದ್ಯೋಗದ ಕನಸು ಇತ್ತು. ಆದರೆ ಅವಳು ಏನೂ ಹೇಳಲಿಲ್ಲ. ತನ್ನ ಕನಸುಗಳನ್ನು ಮನಸ್ಸಿನೊಳಗೆ ಒತ್ತಿಹಾಕಿ ಮನೆ ನೋಡಿಕೊಳ್ಳತೊಡಗಿದಳು. ನಿಧಾನವಾಗಿ ಮನೆಯ ವಾತಾವರಣ ಇನ್ನೂ ಕೆಟ್ಟಿತು. ವಿಕಾಸ್ ಆಗಾಗ ತಡರಾತ್ರಿ ಮನೆಗೆ ಬರುತ್ತಿದ್ದನು. ಕೆಲವೊಮ್ಮೆ ಮದ್ಯಪಾನ ಮಾಡಿ ಕೂಡ ಬರುತ್ತಿದ್ದನು. ನಂತರ ಚಿಕ್ಕ ಚಿಕ್ಕ ವಿಷಯಗಳಿಗೂ ಜಗಳ ಮಾಡುತ್ತಿದ್ದನು. ಸಂಗೀತಾ ತುಂಬಾ ದುಃಖದಲ್ಲಿರತೊಡಗಿದಳು. ಆದರೆ ಅವಳು ತನ್ನ ತಂದೆ ತಾಯಿಗಳಿಗೆ ಎಂದಿಗೂ ಏನೂ ಹೇಳಲಿಲ್ಲ. ತನ್ನ ಕಾರಣಕ್ಕೆ ಅವರು ಕಳವಳ ಪಡುವುದನ್ನು ಅವಳು ಬಯಸಲಿಲ್ಲ. 1 ವರ್ಷದ ನಂತರ ಸಂಗೀತಾಳಿಗೆ ಒಬ್ಬ ಮಗ ಹುಟ್ಟಿದನು. ಅವನಿಗೆ ಆರವ್ ಎಂದು ಹೆಸರು ಇಡಲಾಯಿತು. ಆರವ್ ಹುಟ್ಟಿದ ನಂತರ ಸಂಗೀತಾಳ ಜೀವನದ ಏಕೈಕ ಆಧಾರ ಅವನೇ ಆಗಿದ್ದನು. ತನ್ನ ಮಗನನ್ನು ನೋಡಿದಾಗ ಅವಳು ಎಲ್ಲಾ ಕಷ್ಟಗಳನ್ನು ಮರೆತು ಬಿಡುತ್ತಿದ್ದಳು. ಆದರೆ ವಿಕಾಸ್ನ ವರ್ತನೆ ಬದಲಾಗಲಿಲ್ಲ. ಅವನು ಹಿಂದಿಗಿಂತಲೂ ಹೆಚ್ಚು ಕೋಪಿಷ್ಟ ಮತ್ತು ಕಠೋರನಾದನು. ಒಂದು ದಿನ ಕೋಪದಲ್ಲಿ ಅವನು ಸಂಗೀತಾಳಿಗೆ ಹೇಳಿದ, ನೀನು ನನಗೆ ಭಾರವಾಗಿದ್ದೀಯೆ. ಈ ಮಾತು ಕೇಳಿ ಸಂಗೀತಾಳ ಹೃದಯ ಒಡೆದು ಹೋಯಿತು. ಆ ರಾತ್ರಿ ಅವಳು ತುಂಬಾ ಅತ್ತಳು. ತನ್ನ ಜೀವನ ನಿಜವಾಗಿಯೂ ಮುಗಿದು ಹೋಯಿತು ಎಂದುಕೊಂಡಳು. ಆದರೆ ನಿಜವಾದ ಚಂಡಮಾರುತ ಇನ್ನೂ ಬಾಕಿಯೇ ಇತ್ತು. ಕೆಲವು ತಿಂಗಳುಗಳ ನಂತರ ಒಂದು ದಿನ ವಿಕಾಸ್ ಆಕಸ್ಮಿಕವಾಗಿ ಹೇಳಿದ, ನಾನು ನಿನ್ನಿಂದ ವಿಚ್ಛೇದನ ಬೇಕು. ಇದನ್ನು ಕೇಳಿ ಸಂಗೀತಾಳ ಕಾಲಡಿಯಲ್ಲಿ ನೆಲ ಜಾರಿದಂತಾಯಿತು. ಅವಳಿಗೆ ಸಂಪೂರ್ಣ ಜಗತ್ತೇ ನಿಂತಂತಾಯಿತು. ಅವಳು ಅತ್ತುತ್ತ ಕೇಳಿದಳು, ನಾನು ಏನು ತಪ್ಪು ಮಾಡಿದೆ? ಆದರೆ ವಿಕಾಸ್ ಬಳಿ ಉತ್ತರ ಇರಲಿಲ್ಲ. ನಿಜವಾಗಿ ಅವನು ಮತ್ತೊಬ್ಬ ಹುಡುಗಿಯನ್ನು ಪ್ರೀತಿಸಲು ಆರಂಭಿಸಿದ್ದನು. ಸ್ವಲ್ಪ ಕಾಲದಲ್ಲೇ ವಿಷಯ ಕೋರ್ಟ್ವರೆಗೆ ತಲುಪಿತು. ಅನೇಕ ಪ್ರಯತ್ನಗಳ ಬಳಿಕವೂ ಸಂಬಂಧ ಉಳಿಯಲಿಲ್ಲ. ಕೊನೆಗೆ ಒಂದು ದಿನ ಕೋರ್ಟ್ ತೀರ್ಪು ನೀಡಿತು. ಸಂಗೀತಾ ಮತ್ತು ವಿಕಾಸ್ ವಿಚ್ಛೇದಿತರಾದರು. ಆ ದಿನ ಸಂಗೀತಾಳಿಗೆ ತನ್ನ ಸಂಪೂರ್ಣ ಜಗತ್ತು ಒಡೆದುಹೋಯಿತು ಎಂಬ ಭಾವನೆ ಉಂಟಾಯಿತು. ಅವಳು ತನ್ನ ಚಿಕ್ಕ ಮಗನೊಂದಿಗೆ ಮೈಕೆಗೆ ಹಿಂದಿರುಗಿದಳು. ಹಳ್ಳಿಯ ಜನರಿಗೆ ಈ ವಿಷಯ ತಿಳಿದಾಗ ವಿವಿಧ ಮಾತುಗಳು ಆರಂಭವಾದವು.
ಕೆಲವರು ಹುಡುಗಿಯಲ್ಲೇ ಏನೋ ಕೊರತೆ ಇರಬೇಕು ಎಂದರು. ಇನ್ನೂ ಕೆಲವರು ವಿಚ್ಛೇದಿತ ಮಹಿಳೆಯ ಜೀವನ ಮುಗಿದು ಹೋಗುತ್ತದೆ ಎಂದರು. ಇವೆಲ್ಲ ಕೇಳಿ ಸಂಗೀತ ಒಳಗಿನಿಂದ ಕುಸಿದು ಹೋಗುತ್ತಿದ್ದಳು. ಆದರೆ ಅವಳ ಮುಂದೆ ಅವಳ ಚಿಕ್ಕ ಮಗನಿದ್ದನು. ಈಗ ತನ್ನ ಮಗನ ಭವಿಷ್ಯವನ್ನು ತಾನೇ ಕಟ್ಟಬೇಕೆಂದು ಅವಳು ತಿಳಿದಿದ್ದಳು. ಆದರೆ ಮುಂದಿನ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಹಳ್ಳಿಯ ಸಮಾಜ, ಬಡತನ ಮತ್ತು ವಿಚ್ಛೇದನದ ಕಳಂಕ ಎಲ್ಲವೂ ಅವಳ ದಾರಿಯಲ್ಲಿ ನಿಂತಿದ್ದವು. ಮತ್ತು ಇಲ್ಲಿಂದಲೇ ಆರಂಭವಾಗಬೇಕಿತ್ತು ಸಂಗೀತಾಳ ಜೀವನದ ಅತಿದೊಡ್ಡ ಹೋರಾಟ. ಸಂಗೀತ ತನ್ನ ಚಿಕ್ಕ ಮಗ ಆರವ್ನು ಮಡಿಲಲ್ಲಿ ಹಿಡಿದು ಮೈಕೆಯ ಆಂಗಣದಲ್ಲಿ ಕೂತಿದ್ದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಮತ್ತು ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು. ಈಗ ಮುಂದೆ ಏನು ಎಂಬುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಒಮ್ಮೆ ದೊಡ್ಡ ಕನಸುಗಳನ್ನು ಕಂಡಿದ್ದ ಹುಡುಗಿ ಇಂದು ಸಮಾಜದ ಟೀಕೆಗಳ ನಡುವೆ ತನ್ನನ್ನು ಒಂಟಿಯಾಗಿ ಅನುಭವಿಸುತ್ತಿದ್ದಳು. ಹಳ್ಳಿಯಲ್ಲಿ ವಿಚ್ಛೇದಿತ ಮಹಿಳೆಗೆ ಜೀವನ ಸುಲಭವಲ್ಲ. ಎಲ್ಲರೂ ಅವಳನ್ನು ಬೇರೆ ದೃಷ್ಟಿಯಿಂದ ನೋಡುತ್ತಾರೆ. ಸಂಗೀತ ಮನೆ ಹೊರಗೆ ಬಂದಾಗ ಕೆಲವರು ಅವಳನ್ನು ನೋಡಿ ನಿಧಾನವಾಗಿ ಮಾತನಾಡುತ್ತಿದ್ದರು. ಕೆಲ ಮಹಿಳೆಯರು ಪರಸ್ಪರ ಗುಸುಗುಸುತ್ತಿದ್ದರು. ಇವಳೇ ಆ ವಿಚ್ಛೇದನವಾದ ಹುಡುಗಿ. ಈ ಮಾತುಗಳು ಸಂಗೀತಾಳ ಹೃದಯವನ್ನು ಒಡೆಯುತ್ತಿದ್ದವು. ಆದರೆ ಅವಳು ತನ್ನ ಮಗನ ಕಡೆ ನೋಡುತ್ತಾ ತನ್ನನ್ನು ತಾನೇ ಹಿಡಿದುಕೊಳ್ಳುತ್ತಿದ್ದಳು. ಈಗ ಅವಳಿಗೆ ಅತ್ಯಂತ ಮುಖ್ಯವಾದದ್ದು ಆರವ್ನ ಭವಿಷ್ಯ. ಒಂದು ಸಂಜೆ ಅವಳ ತಂದೆ ರಾಮಪ್ರಸಾದ್ ಹೊಲದಿಂದ ಮನೆಗೆ ಬಂದರು. ಸಂಗೀತ ಮೌನವಾಗಿ ಕುಳಿತಿರುವುದನ್ನು ನೋಡಿ ಅವಳ ತಲೆಯ ಮೇಲೆ ಕೈ ಇಟ್ಟು ಹೇಳಿದರು, ಮಗಳೇ, ಜೀವನದಲ್ಲಿ ಕಷ್ಟಗಳು ಬರುತ್ತವೆ. ಆದರೆ ಸೋಲು ಒಪ್ಪಿಕೊಳ್ಳುವುದು ಸರಿಯಲ್ಲ. ನಿನ್ನ ಜೀವನ ಇನ್ನೂ ಮುಗಿದಿಲ್ಲ. ತಂದೆಯ ಮಾತು ಕೇಳಿ ಸಂಗೀತಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಆದರೆ ಅದೇ ಕ್ಷಣದಲ್ಲಿ ಅವಳು ಮನಸ್ಸಿನಲ್ಲಿ ನಿರ್ಧರಿಸಿದಳು, ಇನ್ನು ಮುಂದೆ ಅಳುವುದಿಲ್ಲ. ತನ್ನ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳುತ್ತಾಳೆ. ಕೆಲ ದಿನಗಳ ನಂತರ ಸಂಗೀತ ಒಂದು ತೀರ್ಮಾನ ಕೈಗೊಂಡಳು. ಅವಳು ಮತ್ತೆ ಓದನ್ನು ಆರಂಭಿಸಬೇಕೆಂದು ಯೋಚಿಸಿದಳು. ಆದರೆ ಇದು ಸುಲಭವಾಗಿರಲಿಲ್ಲ. ಮನೆಯ ಪರಿಸ್ಥಿತಿ ಈಗಾಗಲೇ ದುರ್ಬಲವಾಗಿತ್ತು. ಅದರ ಮೇಲೆ ಮಗನ ಜವಾಬ್ದಾರಿಯೂ ಇತ್ತು. ಆದರೂ ಅವಳು ಧೈರ್ಯ ಬಿಡಲಿಲ್ಲ. ಅವಳು ಹತ್ತಿರದ ಪಟ್ಟಣಕ್ಕೆ ಹೋಗಿ ಒಂದು ಸಣ್ಣ ಶಾಲೆಯಲ್ಲಿ ಕೆಲಸ ಹುಡುಕತೊಡಗಿದಳು. ಹಲವೆಡೆ ಅರ್ಜಿ ಸಲ್ಲಿಸಿದಳು. ಆದರೆ ಎಲ್ಲೆಡೆ ಒಂದೇ ಪ್ರಶ್ನೆ ಕೇಳುತ್ತಿದ್ದರು, ನೀನು ವಿಚ್ಛೇದಿತಳಾ? ಈ ಪ್ರಶ್ನೆ ಅವಳ ಮನಸ್ಸಿಗೆ ನೋವು ಕೊಡುತ್ತಿತ್ತು. ಆದರೂ ಅವಳು ಮೌನವಾಗುತ್ತಿದ್ದಳು. ಹಲವಾರು ದಿನಗಳ ಪ್ರಯತ್ನದ ನಂತರ ಕೊನೆಗೆ ಅವಳಿಗೆ ಒಂದು ಸಣ್ಣ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಸಿಕ್ಕಿತು. ಸಂಬಳ ತುಂಬಾ ಕಡಿಮೆ ಇತ್ತು. ಆದರೆ ಅವಳಿಗೆ ಅದು ಆಶಾಕಿರಣಕ್ಕಿಂತ ಕಡಿಮೆ ಇರಲಿಲ್ಲ. ಈಗ ಅವಳ ಜೀವನದ ಹೊಸ ದಿನಚರಿ ಆರಂಭವಾಯಿತು. ಬೆಳಿಗ್ಗೆ ಬೇಗ ಎದ್ದು ಮನೆಯ ಕೆಲಸ ಮಾಡಿ ಮಗನನ್ನು ನೋಡಿಕೊಂಡು ನಂತರ ಶಾಲೆಗೆ ಹೋಗುವುದು. ಶಾಲೆಯಲ್ಲಿ ಮಕ್ಕಳು ಅವಳನ್ನು ತುಂಬಾ ಇಷ್ಟಪಡುತ್ತಿದ್ದರು. ಅವಳು ಅವರನ್ನು ತುಂಬಾ ಪ್ರೀತಿಯಿಂದ ಕಲಿಸುತ್ತಿದ್ದಳು. ನಿಧಾನವಾಗಿ ಅವಳ ಪರಿಶ್ರಮದ ಬಗ್ಗೆ ಶಾಲೆಯಲ್ಲಿ ಚರ್ಚೆ ಆರಂಭವಾಯಿತು. ಆದರೆ ಜೀವನ ಇನ್ನೂ ಸುಲಭವಾಗಿರಲಿಲ್ಲ. ಹಲವಾರು ಬಾರಿ ಹಣದ ಕೊರತೆ ಇಷ್ಟು ಹೆಚ್ಚಾಗುತ್ತಿತ್ತು, ಮನೆ ನಡೆಸುವುದು ಕಷ್ಟವಾಗುತ್ತಿತ್ತು. ಒಂದು ದಿನ ಮನೆಯಲ್ಲಿ ಆಹಾರ ಸಾಮಗ್ರಿಯೇ ಮುಗಿದು ಹೋಯಿತು. ಆ ರಾತ್ರಿ ಸಂಗೀತ ತಾನೇ ಊಟ ಮಾಡಲಿಲ್ಲ. ತನ್ನ ಪಾಲಿನ ರೊಟ್ಟಿಯನ್ನು ಮಗನಿಗೆ ತಿನ್ನಿಸಿದಳು. ಆ ರಾತ್ರಿ ಅವಳು ತುಂಬಾ ಹೊತ್ತು ಜಾಗೃತಳಾಗಿದ್ದಳು. ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ನನ್ನ ಜೀವನ ಯಾವಾಗಲೂ ಹೀಗೆಯೇ ಇರಬೇಕಾ? ಆದರೆ ನಂತರ ಅವಳಿಗೆ ತಂದೆಯ ಮಾತು ನೆನಪಾಯಿತು, ಪರಿಶ್ರಮಿಗಳ ಅದೃಷ್ಟ ಒಂದು ದಿನ ಖಂಡಿತ ಬದಲಾಗುತ್ತದೆ. ಮುಂದಿನ ದಿನವೇ ಅವಳು ಹೊಸ ತೀರ್ಮಾನ ಕೈಗೊಂಡಳು. ಕೇವಲ ಕೆಲಸ ಮಾತ್ರವಲ್ಲ, ಇನ್ನೂ ಏನಾದರೂ ಮಾಡಿ ಆದಾಯ ಹೆಚ್ಚಿಸಬೇಕು ಎಂದುಕೊಂಡಳು. ಅವಳು ಸಂಜೆ ವೇಳೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳಲು ಆರಂಭಿಸಿದಳು. ನಿಧಾನವಾಗಿ ಅವಳ ಮನೆಗೆ ಓದಲು ಬರುವ ಮಕ್ಕಳ ಸಂಖ್ಯೆ ಹೆಚ್ಚತೊಡಗಿತು. ಹಳ್ಳಿಯ ಜನರು ಈಗ ಅವಳ ಪರಿಶ್ರಮವನ್ನು ಮೆಚ್ಚತೊಡಗಿದರು. ಮೊದಲು ಅವಳಿಗೆ ಟೀಕೆ ಮಾಡಿದವರೇ ಈಗ ಸಂಗೀತ ತುಂಬಾ ಪರಿಶ್ರಮಿ ಹುಡುಗಿ ಎಂದು ಹೇಳತೊಡಗಿದರು. ಕಾಲ ನಿಧಾನವಾಗಿ ಬದಲಾಗತೊಡಗಿತು. ಈಗ ಅವಳ ಜೀವನ ಹಿಂದಿಗಿಂತ ಸ್ವಲ್ಪ ಉತ್ತಮವಾಗತೊಡಗಿತು. ಆದರೆ ಸಂಗೀತಾಳ ಮನಸ್ಸಿನಲ್ಲಿ ಇನ್ನೂ ಒಂದು ದೊಡ್ಡ ಕನಸು ಇತ್ತು. ತನ್ನ ಮಗ ಆರವ್ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿಯಾಗಬೇಕು ಎಂದು ಅವಳು ಬಯಸುತ್ತಿದ್ದಳು. ಅವಳು ಪ್ರತಿದಿನ ಪರಿಶ್ರಮಿಸುತ್ತಿದ್ದಳು, ಹಣ ಉಳಿಸುತ್ತಿದ್ದಳು ಮತ್ತು ತನ್ನ ಮಗನ ಓದಿನ ಬಗ್ಗೆ ಯೋಚಿಸುತ್ತಿದ್ದಳು. ಮುಂದಿನ ವರ್ಷಗಳಲ್ಲಿ ಅವಳ ಜೀವನ ಎಲ್ಲರನ್ನೂ ಆಶ್ಚರ್ಯಪಡಿಸುವಂತಹ ತಿರುವು ಪಡೆಯಲಿದೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಇಂದು ಅವಳನ್ನು ದುರ್ಬಲ ಎಂದುಕೊಳ್ಳುವವರೇ ಒಂದು ದಿನ ಅವಳ ಯಶೋಗಾಥೆ ಕೇಳಿ ಹೆಮ್ಮೆಪಡುವರು. ಮತ್ತು ಇಲ್ಲಿಂದಲೇ ಆರಂಭವಾಗಬೇಕಿತ್ತು ಸಂಗೀತಾಳ ಜೀವನದ ಅತಿದೊಡ್ಡ ಬದಲಾವಣೆ. ಕಾಲ ನಿಧಾನವಾಗಿ ಮುಂದುವರಿಯುತ್ತಿತ್ತು. ಸಂಗೀತ ಈಗ ಹಿಂದಿಗಿಂತಲೂ ಹೆಚ್ಚು ಬಲಿಷ್ಠಳಾಗಿದ್ದಳು. ಬೆಳಿಗ್ಗೆ ಶಾಲೆಯಲ್ಲಿ ಬೋಧನೆ, ಸಂಜೆ ಟ್ಯೂಷನ್, ರಾತ್ರಿ ತನ್ನ ಮಗ ಆರವ್ಗೆ ಓದು ಹೇಳುವುದು. ಇದೇ ಅವಳ ದೈನಂದಿನ ಜೀವನವಾಗಿತ್ತು. ದಣಿವು ತುಂಬಾ ಇತ್ತು. ಆದರೆ ಅವಳ ಮುಖದಲ್ಲಿ ಈಗ ಹಿಂದಿನಂತ ದುಗಕ ಇರಲಿಲ್ಲ.
ಅವಳೊಳಗೆ ಹೊಸ ಆಶೆ ಹುಟ್ಟಿತ್ತು. ಹಳ್ಳಿಯ ಜನರು ಈಗ ಅವಳನ್ನು ಬೇರೆ ರೀತಿಯಲ್ಲಿ ನೋಡತೊಡಗಿದರು. ಮೊದಲು ಅವಳ ವಿಚ್ಛೇದನದ ಬಗ್ಗೆ ಮಾತನಾಡಿದವರು ಈಗ ಅವಳ ಪರಿಶ್ರಮದ ಬಗ್ಗೆ ಮಾತನಾಡುತ್ತಿದ್ದರು. ಹಲವರು ತಮ್ಮ ಮಕ್ಕಳನ್ನು ಓದಲು ಸ್ವತಃ ಅವಳ ಮನೆಗೆ ಕಳುಹಿಸುತ್ತಿದ್ದರು. ಒಂದು ದಿನ ಶಾಲೆಯ ಪ್ರಾಂಶುಪಾಲರು ಅವಳನ್ನು ತಮ್ಮ ಕಚೇರಿಗೆ ಕರೆದರು. ಸಂಗೀತ ಸ್ವಲ್ಪ ಗಾಬರಿಗೊಂಡಳು. ತಾನು ಏನಾದರೂ ತಪ್ಪು ಮಾಡಿದ್ದೇನೆಂದುಕೊಂಡಳು. ಆದರೆ ಕಚೇರಿಗೆ ಹೋದಾಗ ಪ್ರಾಂಶುಪಾಲರು ನಗುತ್ತಾ ಹೇಳಿದರು, ಸಂಗೀತಾಜಿ, ಕಳೆದ 1 ವರ್ಷದಿಂದ ನಿಮ್ಮ ಪರಿಶ್ರಮವನ್ನು ನೋಡುತ್ತಿದ್ದೇವೆ. ಮಕ್ಕಳು ಕೂಡ ನಿಮ್ಮನ್ನು ತುಂಬಾ ಇಷ್ಟಪಡುತ್ತಾರೆ. ಆದ್ದರಿಂದ ಇಂದಿನಿಂದ ನಿಮ್ಮ ಸಂಬಳವನ್ನು ಹೆಚ್ಚಿಸಲು ತೀರ್ಮಾನಿಸಿದ್ದೇವೆ. ಇದನ್ನು ಕೇಳಿ ಸಂಗೀತಾಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವಳಿಗೆ ಇದು ಬಹಳ ದೊಡ್ಡ ವಿಷಯವಾಗಿತ್ತು. ಮೊದಲ ಬಾರಿಗೆ ತನ್ನ ಪರಿಶ್ರಮ ನಿಜವಾಗಿಯೂ ಫಲ ನೀಡುತ್ತಿದೆ ಎಂದು ಅನಿಸಿತು. ಆ ದಿನ ಅವಳು ಮನೆಗೆ ಹಿಂತಿರುಗಿದಾಗ ಅವಳ ತಂದೆ ಆಂಗಣದಲ್ಲಿ ಕುಳಿತಿದ್ದರು. ಸಂಗೀತ ಅವರಿಗೆ ಈ ಶುಭ ಸುದ್ದಿ ತಿಳಿಸಿದಳು. ರಾಮಪ್ರಸಾದ್ ಅವರ ಕಣ್ಣುಗಳು ಹೊಳೆಯತೊಡಗಿದವು. ಅವರು ಹೇಳಿದರು, ನೋಡಿದೆಯಾ ಮಗಳೇ, ಪರಿಶ್ರಮಿಗಳ ಸೋಲು ಎಂದಿಗೂ ಆಗುವುದಿಲ್ಲ ಎಂದು ನಾನು ಹೇಳಿದ್ದೇನಲ್ಲ. ನಿಧಾನವಾಗಿ ಸಂಗೀತಾಳ ಜೀವನ ಸರಿಯಾದ ಹಾದಿಗೆ ಬರುತ್ತಿತ್ತು. ಈಗ ಅವಳು ಸ್ವಲ್ಪ ಸ್ವಲ್ಪ ಹಣವು ಉಳಿಸತೊಡಗಿದ್ದಳು. ಅವಳ ಸಂಪೂರ್ಣ ಗಮನ ತನ್ನ ಮಗ ಆರವ್ನ ಓದಿನ ಮೇಲೆ ಇತ್ತು. ಆರವ್ ಕೂಡ ತುಂಬಾ ಚತುರನಾಗಿದ್ದನು. ತನ್ನ ತಾಯಿಯ ಪರಿಶ್ರಮವನ್ನು ಅವನು ಅರ್ಥಮಾಡಿಕೊಳ್ಳುತ್ತಿದ್ದನು ಮತ್ತು ಯಾವಾಗಲೂ ಮನಸ್ಸಿಟ್ಟು ಓದುತ್ತಿದ್ದನು. ಕೆಲ ವರ್ಷಗಳು ಕಳೆಯಿತು. ಈಗ ಆರವ್ 8ನೇ ತರಗತಿಗೆ ಬಂದಿದ್ದನು. ಶಾಲೆಯಲ್ಲಿ ಅವನು ಯಾವಾಗಲೂ ಮೊದಲ ಸ್ಥಾನ ಪಡೆಯುತ್ತಿದ್ದನು. ಶಿಕ್ಷಕರು ಅವಳನ್ನು ತುಂಬಾ ಹೊಗಳುತ್ತಿದ್ದರು. ಯಾವಾಗಲಾದರೂ ಯಾರಾದರೂ ಕೇಳಿದರೆ, ನಿನ್ನ ಯಶಸ್ಸಿನ ರಹಸ್ಯವೇನು ಎಂದು ಆರವ್ ಯಾವಾಗಲೂ ಒಂದೇ ಮಾತು ಹೇಳುತ್ತಿದ್ದ, ನನ್ನ ಅಮ್ಮ. ಇದನ್ನು ಕೇಳಿದಾಗ ಸಂಗೀತಾಳ ಹೃದಯ ಗರ್ವದಿಂದ ತುಂಬಿ ಹೋಗುತ್ತಿತ್ತು. ಆದರೆ ಜೀವನದಲ್ಲಿ ಕಷ್ಟಗಳು ಎಂದಿಗೂ ಸಂಪೂರ್ಣವಾಗಿ ಮುಗಿಯುವುದಿಲ್ಲ. ಒಂದು ದಿನ ಏಕಾಏಕಿ ಸಂಗೀತಾಳ ತಂದೆ ರಾಮಪ್ರಸಾದ್ ಅವರ ಆರೋಗ್ಯ ತುಂಬಾ ಹದಗೆಟ್ಟಿತು. ಅವರನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಬೇಕಾಯಿತು. ವೈದ್ಯರು ಅವರ ಚಿಕಿತ್ಸೆ ದೀರ್ಘಕಾಲ ನಡೆಯುತ್ತದೆ ಮತ್ತು ಸಾಕಷ್ಟು ಹಣ ಬೇಕಾಗುತ್ತದೆ ಎಂದು ಹೇಳಿದರು. ಇದನ್ನು ಕೇಳಿ ಸಂಗೀತ ಮತ್ತೆ ಚಿಂತೆಯಲ್ಲಿ ಮುಳುಗಿದಳು. ಅವಳು ಸ್ವಲ್ಪ ಸ್ವಲ್ಪವಾಗಿ ಉಳಿಸಿಕೊಂಡಿದ್ದ ಹಣವೂ ಚಿಕಿತ್ಸೆಗೆ ಖರ್ಚಾಗತೊಡಗಿತು. ಕೆಲವು ದಿನಗಳವರೆಗೆ ಹೇಗೋ ಎಲ್ಲವನ್ನೂ ನಿಭಾಯಿಸಿದಳು. ಆದರೆ ಪರಿಸ್ಥಿತಿ ಮತ್ತೆ ಕಷ್ಟಕರವಾಗತೊಡಗಿತು. ಒಂದು ರಾತ್ರಿ ಅವಳು ತನ್ನ ಕೊಠಡಿಯಲ್ಲಿ ಕುಳಿತು ಈಗ ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದಳು. ಆಗ ಅವಳ ದೃಷ್ಟಿ ತನ್ನ ಹಳೆಯ ಪುಸ್ತಕಗಳ ಮೇಲೆ ಬಿತ್ತು. ಅದೇ ಪುಸ್ತಕಗಳು ಅವಳು ಒಮ್ಮೆ ದೊಡ್ಡ ಕನಸುಗಳನ್ನು ಕಂಡಿದ್ದವು. ಅದೇ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ಹೊಸ ಆಲೋಚನೆ ಮೂಡಿತು. ನಾನು ಇನ್ನಷ್ಟು ಪರಿಶ್ರಮಪಟ್ಟರೆ ಬಹುಶಃ ಜೀವನವನ್ನು ಇನ್ನಷ್ಟು ಬದಲಾಯಿಸಬಹುದು ಎಂದು ಅವಳು ಯೋಚಿಸಿದಳು. ಮುಂದಿನ ದಿನವೇ ಅವಳು ಇಂಟರ್ನೆಟ್ನಲ್ಲಿ ಮಾಹಿತಿ ಹುಡುಕತೊಡಗಿದಳು. ಇನ್ನಷ್ಟು ಓದಿ ಸ್ಪರ್ಧಾತ್ಮಕ ಪರೀಕ್ಷೆ ಪಾಸಾದರೆ ಸರ್ಕಾರಿ ಉದ್ಯೋಗ ಸಿಗಬಹುದು ಎಂದು ತಿಳಿದುಕೊಂಡಳು. ಇದು ಸುಲಭವಾಗಿರಲಿಲ್ಲ. ಅವಳು ಮನೆ ನೋಡಿಕೊಳ್ಳಬೇಕಿತ್ತು, ಕೆಲಸ ಮಾಡಬೇಕಿತ್ತು ಮತ್ತು ಮಗನ ಓದನ್ನು ಗಮನಿಸಬೇಕಿತ್ತು. ಆದರೆ ಸಂಗೀತ ನಿರ್ಧಾರ ಮಾಡಿಕೊಂಡಿದ್ದಳು. ಈಗ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅವಳು ಓದುತ್ತಿದ್ದಳು. ಹಲವಾರು ಬಾರಿ ರಾತ್ರಿ 2 ಗಂಟೆಯವರೆಗೆ ಪುಸ್ತಕಗಳಲ್ಲಿ ಮುಳುಗಿರುತ್ತಿದ್ದಳು. ನಿಧಾನವಾಗಿ ಅವಳ ಆತ್ಮವಿಶ್ವಾಸ ಮತ್ತೆ ಹೆಚ್ಚತೊಡಗಿತು. ಗ್ರಾಮದ ಕೆಲವರು ಮತ್ತೆ ಮಾತಾಡತೊಡಗಿದರು. ಈ ವಯಸ್ಸಿನಲ್ಲಿ ಓದುತ್ತಾಳೆ, ವಿಚ್ಛೇದಿತ ಹೆಂಗಸು ಏನು ದೊಡ್ಡ ಸಾಧನೆ ಮಾಡುತ್ತಾಳೆ. ಆದರೆ ಈಗ ಸಂಗೀತ ಹಿಂದಿನ ಸಂಗೀತ ಆಗಿರಲಿಲ್ಲ. ಈಗ ಯಾರ ಮಾತುಗಳು ಅವಳಿಗೆ ಪರಿಣಾಮ ಬೀರುವುದಿಲ್ಲ. ಅವಳಿಗೆ ಒಂದೇ ಗುರಿ, ತನ್ನ ಮಗನ ಭವಿಷ್ಯ ಮತ್ತು ತನ್ನದೇ ಗುರುತು. ದಿನಗಳು ಕಳೆಯುತ್ತಾ ಹೋದವು. ತಿಂಗಳಗಳ ಪರಿಶ್ರಮದ ನಂತರ ಕೊನೆಗೂ ಅವಳ ಪರೀಕ್ಷೆಯ ದಿನವೂ ಬಂತು. ಸಂಗೀತ ಪರೀಕ್ಷೆ ಬರೆಯಲು ನಗರಕ್ಕೆ ಹೋದಳು. ಪರೀಕ್ಷಾ ಹಾಲ್ನಲ್ಲಿ ಕುಳಿತಾಗ ಅವಳ ಮನಸ್ಸಿನಲ್ಲಿ ತುಂಬಾ ಭಯವಿತ್ತು. ಆದರೆ ಅವಳು ಕಣ್ಣುಮುಚ್ಚಿ ತನ್ನ ಮಗನ ಮುಖವನ್ನು ನೆನಪಿಸಿಕೊಂಡು ಸಂಪೂರ್ಣ ಆತ್ಮವಿಶ್ವಾಸದಿಂದ ಪ್ರಶ್ನೆಪತ್ರಿಕೆಯನ್ನು ಬರೆಯತೊಡಗಿದಳು. ಈಗ ಅವಳಿಗೆ ಫಲಿತಾಂಶದ ನಿರೀಕ್ಷೆಯಷ್ಟೇ ಉಳಿದಿತ್ತು. ಆದರೆ ಈ ಫಲಿತಾಂಶ ಅವಳ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಒಮ್ಮೆ ಅವಳನ್ನು ದುರ್ಬಲ ಎಂದುಕೊಂಡಿದ್ದ ಸಮಾಜವೇ ಬೇಗನೆ ಅವಳ ಯಶೋಗಾಥೆಯನ್ನು ಕೇಳಲಿತ್ತು. ಇಲ್ಲಿಂದಲೇ ಸಂಗೀತಾಳ ಜೀವನದ ಅತ್ಯಂತ ಚಿನ್ನದ ಕ್ಷಣ ಆರಂಭವಾಗಲಿತ್ತು. ಪರೀಕ್ಷೆ ಬರೆದ ನಂತರ ಸಂಗೀತ ಪ್ರತಿದಿನ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಳು. ಹೊರಗೆ ಎಷ್ಟು ಶಾಂತವಾಗಿ ಕಾಣುತ್ತಿದ್ದಳೋ ಒಳಗೆ ಅಷ್ಟೇ ಆತಂಕದಲ್ಲಿದ್ದಳು. ಈ ಪರೀಕ್ಷೆ ತನ್ನ ಜೀವನವನ್ನು ಬದಲಾಯಿಸಬಹುದು ಎಂದು ಅವಳಿಗೆ ತಿಳಿದಿತ್ತು. ಪಾಸಾದರೆ ಅವಳ ಪರಿಶ್ರಮ ಫಲ ಕೊಡಲಿದೆ. ಆದರೆ ವಿಫಲವಾದರೆ ಮತ್ತೆ ಎಲ್ಲವನ್ನೂ ಆರಂಭಿಸಬೇಕಾಗುತ್ತದೆ. ದಿನಗಳು ನಿಧಾನವಾಗಿ ಸಾಗಿದವು.
ಒಂದು ಬೆಳಿಗ್ಗೆ ಅವಳು ಶಾಲೆಗೆ ಹೋಗಲು ಸಿದ್ಧವಾಗುತ್ತಿದ್ದಾಗ ಅವಳ ಫೋನ್ಗೆ ಒಂದು ಸಂದೇಶ ಬಂತು. ಅದು ಪರೀಕ್ಷೆಯ ಫಲಿತಾಂಶ ನೋಡುವ ಲಿಂಕ್ ಆಗಿತ್ತು. ಸಂಗೀತಾಳ ಹೃದಯ ವೇಗವಾಗಿ ತಡಕಾಡತೊಡಗಿತು. ಅವಳ ಕೈಗಳು ನಡುಗುತ್ತಿದ್ದವು. ನಿಧಾನವಾಗಿ ವೆಬ್ಸೈಟ್ ತೆರೆಯಿತು ಮತ್ತು ತನ್ನ ರೋಲ್ ನಂಬರ್ ನಮೂದಿಸಿದಳು. ಕೆಲವು ಕ್ಷಣಗಳ ನಂತರ ಪರದೆಯ ಮೇಲೆ ಬಂದ ಬರಹವನ್ನು ನೋಡಿ ಅವಳ ಕಣ್ಣೀರು ಹರಿಯತೊಡಗಿತು. ಸಂಗೀತಾ ಪರೀಕ್ಷೆಯಲ್ಲಿ ಪಾಸಾಗಿದ್ದಳು. ಅಷ್ಟೇ ಅಲ್ಲ, ಅವಳು ಅತ್ಯುತ್ತಮ ರ್ಯಾಂಕ್ ಕೂಡ ಪಡೆದಿದ್ದಳು. ಇದರರ್ಥ ಅವಳಿಗೆ ಸರ್ಕಾರಿ ಉದ್ಯೋಗ ಸಿಗಲಿತ್ತು. ಆ ಕ್ಷಣದಲ್ಲಿ ಸಂಗೀತಾಳಿಗೆ ತನ್ನ ಎಲ್ಲಾ ಹೋರಾಟಗಳು ನೆನಪಾದವು. ವಿಚ್ಛೇದನದ ನೋವು, ಸಮಾಜದ ಟೀಕೆಗಳು, ಬಡತನ, ಒಬ್ಬಳೇ ಮಗುವನ್ನು ಬೆಳೆಸುವುದು, ರಾತ್ರಿಪೂರ ಓದುವುದು, ಎಲ್ಲವೂ ಅವಳ ಕಣ್ಣೆದುರು ತಿರುಗಿದವು. ಅವಳು ತಕ್ಷಣ ಹೊರ ಆಂಗಣಕ್ಕೆ ಹೋದಳು. ಅಲ್ಲಿ ಅವಳ ತಂದೆ ರಾಮ ಪ್ರಸಾದ್ ಕುಳಿತಿದ್ದರು. ಅವಳು ಸಂತೋಷದಿಂದ ಫಲಿತಾಂಶ ತೋರಿಸಿದಳು. ರಾಮ ಪ್ರಸಾದ್ ಅವರ ಕಣ್ಣುಗಳು ತುಂಬಿಕೊಂಡವು. ಅವರು ಗರ್ವದಿಂದ ಹೇಳಿದರು, ಇಂದು ನನಗೆ ನನ್ನ ಮಗಳ ಮೇಲೆ ತುಂಬಾ ಹೆಮ್ಮೆ. ಮನೆಯ ವಾತಾವರಣ ಸಂತೋಷದಿಂದ ತುಂಬಿತು. ಕೆಲವು ತಿಂಗಳುಗಳ ನಂತರ ಸಂಗೀತಾಳಿಗೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯ ಕೆಲಸ ಸಿಕ್ಕಿತು. ಈಗ ಅವಳ ಜೀವನ ಹಿಂದಿಗಿಂತ ಬಹಳ ಉತ್ತಮವಾಗಿತ್ತು. ಅವಳ ವೇತನ ಚೆನ್ನಾಗಿತ್ತು ಮತ್ತು ಸಮಾಜದಲ್ಲಿಯೂ ಗೌರವ ಹೆಚ್ಚಿತು. ಒಮ್ಮೆ ಅವಳಿಗೆ ಟೀಕೆ ಮಾಡುತ್ತಿದ್ದ ಅದೇ ಗ್ರಾಮದ ಜನರು ಈಗ ಅವಳನ್ನು ಹೊಗಳತೊಡಗಿದರು. ಕೆಲವರು ಹೇಳುತ್ತಿದ್ದರು, ಸಂಗೀತಾ ತುಂಬಾ ಧೈರ್ಯಶಾಲಿ ಮಹಿಳೆ. ಕೆಲವರು ಹೇಳುತ್ತಿದ್ದರು, ಅವಳು ಪರಿಶ್ರಮದಿಂದ ಎಲ್ಲವನ್ನೂ ಬದಲಾಯಿಸಬಹುದು ಎಂದು ಸಾಬೀತುಪಡಿಸಿದ್ದಾಳೆ. ಸಂಗೀತಾ ಕೇವಲ ನಗುತ್ತಿದ್ದಳು. ಈಗ ಅವಳಿಗೆ ಯಾರ ಮೇಲೂ ದೂರು ಇರಲಿಲ್ಲ. ಕಾಲ ಇನ್ನಷ್ಟು ಮುಂದೆ ಸಾಗಿತು. ಆರವ್ ಕೂಡ ಈಗ ದೊಡ್ಡವನಾಗುತ್ತಿದ್ದ. ತನ್ನ ಅಮ್ಮನ ಹೋರಾಟವನ್ನು ಅವನು ಹತ್ತಿರದಿಂದ ಕಂಡಿದ್ದ. ಆದ್ದರಿಂದ ಅವನು ಕೂಡ ಮನಸ್ಸಿಟ್ಟು ಓದುತ್ತಿದ್ದ. ಸಂಗೀತಾಳಿಗೆ ಒಂದೇ ಕನಸು, ತನ್ನ ಮಗ ದೊಡ್ಡ ಮತ್ತು ಒಳ್ಳೆಯ ವ್ಯಕ್ತಿಯಾಗಬೇಕು. ವರ್ಷಗಳ ಪರಿಶ್ರಮದ ನಂತರ ಆರವ್ ಕೂಡ ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಾಸಾದ. ಅವನು ಅಧಿಕಾರಿಯಾದ. ಆರವ್ ಉದ್ಯೋಗದ ಸುದ್ದಿ ಬಂದ ದಿನ ಸಂಗೀತಾಳ ಸಂತೋಷಕ್ಕೆ ಮಿತಿಯೇರಲಿಲ್ಲ. ಸಂಪೂರ್ಣ ಗ್ರಾಮ ಈ ಸುದ್ದಿಯಿಂದ ಖುಷಿಪಟ್ಟಿತು. ಗ್ರಾಮದ ಜನರು ಹೇಳುತ್ತಿದ್ದರು, ನೋಡಿ, ಇದೇ ಆ ವಿಚ್ಛೇದಿತ ಹೆಂಗಸಿನ ಮಗ. ಆದರೆ ಈಗ ಆ ಪದದಲ್ಲಿ ಟೀಕೆ ಇರಲಿಲ್ಲ, ಗರ್ವವಿತ್ತು. ಒಂದು ದಿನ ಆರವ್ ತನ್ನ ಅಮ್ಮನನ್ನು ನಗರಕ್ಕೆ ಕರೆದುಕೊಂಡು ಹೋದ. ಅಲ್ಲಿ ಯಶಸ್ವಿ ಜನರನ್ನು ಸನ್ಮಾನಿಸುವ ದೊಡ್ಡ ಸಮಾರಂಭವಿತ್ತು. ಆ ಸಮಾರಂಭದಲ್ಲಿ ಸಂಗೀತಾಳ ಹೆಸರು ಘೋಷಿಸಲ್ಪಟ್ಟಾಗ ಸಂಪೂರ್ಣ ಹಾಲ್ ಚಪ್ಪಾಳೆಗಳಿಂದ ಗುಂಜಿತು. ವೇದಿಕೆಯ ಮೇಲೆ ನಿಂತಿದ್ದ ಸಂಗೀತಾಳ ಕಣ್ಣಿನಲ್ಲಿ ಕಣ್ಣೀರು ಇತ್ತು. ಆದರೆ ಅದು ದುಗಕದ ಕಣ್ಣೀರು ಅಲ್ಲ, ಸಂತೋಷ ಮತ್ತು ಗರ್ವದ ಕಣ್ಣೀರು. ಅವಳು ಮೈಕ್ ಹಿಡಿದು ನಿಧಾನವಾಗಿ ಹೇಳಿದಳು, ನನ್ನ ವಿಚ್ಛೇದನವಾದಾಗ ಜನರು ನನ್ನ ಜೀವನ ಮುಗಿದುಹೋಯಿತು ಎಂದು ಹೇಳಿದರು. ಆದರೆ ಇಂದು ನಾನು ಎಲ್ಲರಿಗೂ ಹೇಳಬೇಕೆಂದಿರುವುದು, ಜೀವನ ಎಂದಿಗೂ ಮುಗಿಯುವುದಿಲ್ಲ. ಮನುಷ್ಯ ಧೈರ್ಯ ಮತ್ತು ಪರಿಶ್ರಮದಿಂದ ಮುಂದೆ ಸಾಗಿದರೆ ತನ್ನ ಭಾಗ್ಯವನ್ನು ತಾನೇ ಬದಲಾಯಿಸಬಹುದು. ಸಂಪೂರ್ಣ ಹಾಲ್ ಚಪ್ಪಾಳೆಗಳಿಂದ ಮೊಳಗಿತು. ಆ ದಿನ ಸಂಗೀತಾ ತನ್ನ ಜೀವನವನ್ನಷ್ಟೇ ಬದಲಾಯಿಸಲಿಲ್ಲ, ಸಮಾಜದ ಚಿಂತನೆಯನ್ನು ಬದಲಾಯಿಸಿದ್ದಳು. ಒಮ್ಮೆ ದುರ್ಬಲ ಎಂದುಕೊಂಡಿದ್ದ ಆ ಮಹಿಳೆಯೇ ಇಂದು ಸಾವಿರಾರು ಜನರಿಗೆ ಪ್ರೇರಣೆಯಾಗಿದ್ದಳು. ಮತ್ತು ಇದೇ ಈ ಕಥೆಯ ಅತ್ಯಂತ ದೊಡ್ಡ ಪಾಠ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಮನುಷ್ಯ ಧೈರ್ಯ ಕಳೆದುಕೊಳ್ಳದೆ ಪರಿಶ್ರಮಿಸುತ್ತಾ ಇದ್ದರೆ ಒಂದು ದಿನ ಅವನ ಭಾಗ್ಯ ಖಂಡಿತವಾಗಿಯೂ ಬದಲಾಗುತ್ತದೆ.